ಹೇಳಪ್ಪಿ ಏನ್ ಬೇಕಿತ್ತು? ಅಂಕಲ್ ಮನೆಗ್ ನಮ್ಮ ಹುಡುಗಿ ಬಂದವಳು ಸ್ವಲ್ಪ ಆಯಿಲ್ ಬೇಕಿತ್ತು. ನೋಡ್ತೀನಪ್ಪಿ, ಇರು ಒಂದ್ ನಿಮಿಷ. ಅಪ್ಪಿ ಆಯಿಲ್ ಇಲ್ಲ, ವ್ಯಾಸ್ಲಿನ್ ಕೊಡ್ಲಾ? ಅಂಕಲ್ ಅಪ್ಲೈ ಮಾಡಕ್ ಕೇಳಿದ್ ನಾನು. ಕಾನ್ಗಳು ನೋಡು, ಆ ಕಾರ್ನ ಮನೆ ನೋಡು. 14 ಜನ ಕಂಟೆಸ್ಟೆಂಟ್ ಒಂದು ಸೋಫಾ ಸೆಟ್ ಮತ್ತೆ ಹೆಂಗ್ ಬದುಕಿದ್ದೇನೆ. ಬಾ, ಕೆಟ್ಟ ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ರೀ ಇಲ್ಲಿ ಕೇಳ್ರಿಲಿ, ನಾನು ಮುಂದಿನ ಜನ್ಮದಾಗ್ನು ಇದೇ ಮನಿ ಸೊಸಿಯಾಗಿ ಬರಾಕಿದ್ದೀನಿ. ನಾ ಇದೇ ಜನ್ಮದಾಗಿ ಮನಿ ಮಾರ್ಬಿಡಮಿದ್ದೀನಿ. ಹಲೋ ಹಲೋ ಡಾಕ್ಟರ್, ನನ್ನ ಹೆಂಡತಿಗೆ ನಾಯಿ ಕಚ್ಚೈತ್ರಿ ಸರ್. ನಿಮ್ ಹೆಂಡತಿ ಆರಾಮದಾರಿ? ನನ್ನ ಹೆಂಡತಿಗೆ ಏನಾಗಿಲ್ರಿ ಡಾಕ್ಟರ್, ಆರಾಮದಲ್ರಿ. ಆ ನಾಯಿನೇ ಹುಚ್ಚುಚ್ಚರಂಗ್ ಮಾಡ್ಕತೈತ್ರಿ. ಮಚ್ಚ, ಜೀವನದಲ್ಲಿ ಎಲ್ಲರೂ ಮೋಸ ಮಾಡ್ತಾ ಇದಾರೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಹೌದಾ? ಅಲ್ಲಿ ಸಮುದ್ರದ ಅಲೆಗಳು ಬರ್ತಾ ಇದಾವ ಗೊತ್ತಾ? ಅವಕ್ ತಿಗ ಕೊಟ್ಬಿಡು, ಒಂದೊಂದೇ ಹೊಡ್ಕೊಂಡು ಹೋಗ್ಬಿಡು. ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳ. ಕಳ್ಳ ಕಳ್ಳ ಸೈಡ್ ಕಳ್ಳ. ನಿಂದು ಕರ್ಗ ನಂದು ಬೆಳಗ, ಜೀವ ನಿನ್ನೆ ಬೇಡತೈತೆ, ಕಲರ್ ತಗೊಂಡು ಏನ ಮಾಡ್ತಿ, ಕತ್ತಲಾಗ ಮಜಾ ಐತೆ. ಜಗತ್ತಿನ್ಯಾಗ ಯಾರ ಸುದ್ದ, ಕತ್ತಲಾದ್ರ ಹುಡುಕ್ತಿ ಗುದ್ದ, ಸಿಗ್ಲಿ ಕಂದ್ರ ನಿನಗ ಗುದ್ದ, ಕೈಯ ನಂಬಿ ಬದುಕೋಸಿದ್ದ. ನಿಮ್ಮ ಆಯ್ ಬಾಳ್ ಪರಿಚಯ ನನಗ. ನಮ್ಮಯ್ಯ ನಮ್ಮಯ್ಯ ಹೆಂಗ್ ಪರಿಚಯ ಮತ್ತೆ? ಸಣ್ಣ ವಯಸ್ಸಿನ ನಿಮ್ಮ ಮುತ್ತೆ ತಿರ್ಕೊಂಡಲ್ವ ನೀನು? ನಿಮ್ ಮುತ್ತೆ ಸೋದಿಂದ ಬಾಳ್ ಪರಿಚಯ ನನಗ ನಿಮ್ಮ ಆಯ್. ಜಾಸ್ತಿ ಹೊಲ್ದಾಗ ಇರ್ತಿಲ್ಲ ನಮ್ಮ ಮಾಯಿ. ನಿಮ್ಮ ಹೊಲ ಮುತ್ತೆ ಯಾವ್ದು? ನಮ್ದೇ ಅದು. ಅಷ್ಟು ಆಸ್ತಿ ಇತ್ತ? ನಮ್ದು ಒಂದ್ 200 ಎಕರೆ ಆಸ್ತಿ ಇತ್ತು. ಬಾಳ್ ಮಂದಿ ಹೆಣ್ಮಕ್ಳಿಗೆ ದಾನ ಮಾಡಿ ನಾನು. ಯಾವ ಊರಿಗೆ ಹೋಗ್ತಾವಲ್ಲ ಆ ಊರಾಗ ಒಂದೊಂದು ಇಲ್ಲ ಡೈರೆಕ್ಟ್ ಗಜಮಾನೆ. ಗಜಮ ಅಂದ್ರೆ ಏನು ಮುತ್ತೆ? ನಿನಗ್ ಗೊತ್ತಿಲ್ಲ? ಏನು ನಾವು ಒಂಥರ ಭಾಷೆ ಹೇಳಪ್ಪಿ, ಅದ್ ಅರ್ಥ ಅರ್ಥ ಹಾಕದ. ಹೌದಾ? ಸುಮ್ ಗಜ ಗಜ ಮಾಡಿ ಎದ್ದು ಬಿಡುದು. 20 ಎಕರೆ ಉಳಿಸಿ, ಅದು ನನ್ನ ಮಗನಿಗೆ 20 ಉಳಿಸಿ. ನಾವು ಮಕ್ಳು ಅಷ್ಟು ಮಂದಿ ಮುತ್ತೆ? ಮಕ್ಕಳು ಊರನ ಮಕ್ಕಳು ನನ್ನುವೆ. ಹಂಗ ಅನ್ಕೋತೀನಿ ನಾನು, ಅನ್ಕೋತೀನಿ. ಆದ್ರ ಎಲ್ಲ ಇಲ್ಲಿಗಲ್ ಅದಾವು, ಅವು ಬೇಡ. ಒಬ್ಬನೇ ಮಗ ಅದ, ಒಬ್ಬನೇ ಮಗ. ಒಂದ್ಸಲ ಆಕಿಗೆ ಮುತ್ತೆ ಏನ್ ಮಾತಾಡಕತ್ತಿ ನಮ್ಮ ಹುಡುಗಿ ಬಗ್ಗೆ? ಇದು ನಾ ಅಂತವಲ್ಲ ಬಾಳ ಇದು, ನಾ ಚೀತು ಅಂತೆಲ್ಲ ಮಾಡಲ್ಪ. ಮತ್ತ ಅಂತ ನಮ್ಮ ಹುಡುಗಿ ನಿಮ್ಮ ಅಪ್ಪನ ಚೀತು ಮಾಡಿದ್ರೆ ನೀವು ಓದ್ತಿರ್ಲಿಲ್ಲ. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ನಮ್ಮ ಹುಡುಗಿ ಬಗ್ಗೆ ಆ ತರ ಮಾತಾಡ್ಕೊಂಡು ಹೇಳ್ತೀನಿ ನೋಡ. ಮೊದ್ಲೇ ಭಾಳ ಟ್ರೂಲ್ ಮಾಡತ್ತೀನಿ ಆಕಿಗೆ ನಾ. ಮತ್ತೆ ನಾವು ಏನು ಹುಡುಗಿರುತ್ತೆ ಮಾತಾಡ್ಬೇಕಾದ್ರೆ ವಾಟ್ಸಪ್ದಾಗ ಮಾತಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಅಲ್ಬಾ ಇಲ್ಬಾ ಅಂತೀವಿ. ನೀವು ಫೋನ್ ಇದ್ದಿದ್ದಿಲ್ಲ ಏನಿದ್ದಿಲ್ಲ, ಹೆಂಗ್ ಮಾತಾಡ್ತಿದ್ರಿ? ಹೆಂಗ ಬರೀ ಸಿಗ್ನಲ್ ನಾ ಮನೆ ಮುಂದೆ ಮನೆ ಮುಂದೆ ಕ್ಯಾಮ್ರಾ ತಿಳ್ಕೊ. ಅವತ್ತ ಗಜಮ ಇವು ಕೆಂಪು ಮತ್ತೆ ಇಲ್ಲ ಕೆಂಪ್ ಬಿಟ್ಟಿನಪ್ಪ, ಕೆಮ್ಮಲ್ಲ. ಮನೆ ದೂರ ಇರೋ ತಿಳ್ಕೊ, ದೂರ ಇರ್ತಾವ ಮನೆಗಳು. ದೂರ ಇಡಕ್ ಹೋಗಲ್ಲ. ಈಗ ಹಳಿ ಮನೆಗಳು ಎಚ್ಚರ ಬಿಡ್ತಾರ ಮಂದಿ, ಮಕ್ಕೊಂದ್ರೆ ಎದ್ ಕುಂತಿರ್ತಾರೆ ಈಗ. ಆದ್ರೂ ನಮ್ಮ ಮನಸ್ಸೊಳಗೆ ಭಾಳ ಓಡಾಡಿದ್ವಿ ಬಿಡು. ಹೊಡೆದಾರ 2 ಸಲ ಕಟ್ ನಾನು. ಅಂಜಾಳ ನಾಚಿಗೆಟ್ ಸುಳಿ ಮಕ್ಕಳು ನಾವು. ಏನ್ ಮತ್ತೆ ನೀವು ಆದ್ರೂ ಭಾಳ ಡೇಂಜರ್ ಬಿಡಪ್ಪ. ಈಗ ಹಲಿಗೆ ಸೊಳ್ಳೆ ಬರತ್ತದಲ್ಲ ಯಾರು? ಮತ್ತೆ ಅಕ್ಕಿ ಮೊಸರು ಮಾರಕ್ಕೆ ತಿರ್ಕೊಂಡಾಳ. ಯಾರು ಮೊಸರು ಮಾರಕ್ಕೆ ಯಾರು? ಅಲ್ಲಿ ಕ್ಯಾನಲ್ ಬಾಜು ಒಂದು ಮನಿದ್ ಗೊತ್ತೇನು ಹಿಂದ ದನ ಏನ ಕಟ್ಟಿದ್ರಲ್ಲ, ಎಮ್ಮೆ ಆಕಳ. ಆಕಿ ಗಿಡ್ಡಗ ಕ್ಯಾಂಪ್ ಹೋಗಿದ್ಲಲ್ಲ, ಗಟ್ಟಿ ಮೊಸರು ತತ್ತಿದ್ಲು. ಅಕ್ಕಿನೇ ನೀಲವ ಅಕ್ಕಿ. ನೀಲ ಸತ್ತಾಳ? ಮುತ್ತೆ ಕಳತ ಮುದ್ದೆ ನೀ ಕಳತಿ ಫ್ರೆಂಡ್ ಇರ್ಬೇಕನ. ಏನು ಸುಮ್ ಕೂತಾರ, ನೀ ಇಷ್ಟ ಆಗ್ತಿಲ್ಲ ಆಗತ್ತೆ. ನಮ್ದೇ ಹಾಕೊಂಡು ಮಜಾ ಮಾಡು. ಇವ್ನು ಯಾರು ಗುರು? ಕಳ್ಳ ಅಂತ ಕೂಗ್ತಾನೆ ಇಲ್ಲ. ಇದೆ ಮಜಾ ಬರ್ತಾ ಇಲ್ಲ ಗುರು. ಸರ್
ನಿಮ್ ಲ್ಯಾಪ್ಟಾಪ್ ಕತ್ಕೊಂಡು ಹೋಗ್ತೀನಿ, ನೀವು ನೋಡಿದ್ರೆ ಕೂಲಾಗಿ ಹೋಗ್ತೀರಾ ಸರ್. ಲ್ಯಾಪ್ಟಾಪ್ ನಿಮ್ದೆ ತಾನೆ? ಅದು ಆಫೀಸ್ ಲ್ಯಾಪ್ಟಾಪ್. ಅದಕ್ಕೆ ನಿಮ್ ಕೆಲ್ಸಕ್ಕೆ ತೊಂದ್ರೆ ಆಗಲ್ವಾ? ಆಕ್ಚುಲಿ ಹೆಲ್ಪ್ ಆಗತ್ತೆ. ಅವ್ರು ಹೊಸ ಲ್ಯಾಪ್ಟಾಪ್ ಕೊಡೋದಾಗ ನಾವು ಬೆಂಚಲ್ಲಿ ಇರ್ಬೋದು. ಥ್ಯಾಂಕ್ ಯು ಕಣಪ್ಪ. ನಿಂತ್ಕೊಳ್ಳಿ ಸರ್, ಇದು ಯಾಕೆ ಸರಿ ಬರ್ತಲ್ಲ ಸರ್. ನನಗೆ ನಿಮ್ ಲ್ಯಾಪ್ಟಾಪ್ ತಗೊಳ್ಳಿ ಸರ್. ತಗೊಳ್ಳಿ ಬೇಡ ಗುರು, ನೀನೇ ಅವ್ನ್ ಗುರು, ತಗೊಂಡೋಗು ಗುರು. ನನ್ಗೇನು ಕಿಕ್ಕೆ ಬರ್ತಲ್ಲ ಸರ್. ಏನೋ ಮಾತಾಡ್ಸಿದ್ಯಾ? ಸರಿ, ಎಣ್ಣೆ ಸಿಗರೇಟ್ ಹೊಡೆದ ಬರುತ್ತೆ ನೋಡಿ ಕಿಕ್. ಆ ತರ ಕಿಕ್ ಬರ್ಬೇಕಂದ್ರೆ ನಾನ್ ನೋಡ್ಬೇಕಾದ್ರೆ ನೀವು ಕಳ್ಳ ಕಳ್ಳ ಅಂತ ಕಿರ್ಚ್ಬೇಕು ಸರ್. ಅವಾಗ ಒಂಥರ ಪ್ರೊಫೆಷನಲ್ ಕಿಕ್. ಡೈಲಿ ನಮಗೆ ಕೆಲ್ಸಕ್ಕೆ ಅದೇ ಸರ್ ಮೋಟಿವೇಶನ್. ಅದೇ ಇಲ್ಲ ಅಂದ್ರೆ ಪ್ರೊಫೆಷನಲ್ ಲೈಫ್ ನಿಮ್ ತರ ಬದುಕಿದ್ದು ಸತ್ತಂಗಾಗುತ್ತೆ. ಯಾಕೆ ಸರಿ ಬರ್ತಲ್ಲ ಸರ್. ಈಗ ನನ್ನ ಲ್ಯಾಪ್ಟಾಪ್ ನೀನು ತಗೊಂಡೋಗ್ಬೇಕಪ್ಪ. ನಿನ್ ಕಿಕ್ ಬರ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳು. ಈಗ ಇಟ್ಕೊಳ್ಳಿ ಸರ್, ನನ್ನ ಲ್ಯಾಪ್ಟಾಪ್ ಇಟ್ಕೊಳ್ಳಿ. ನನ್ನ ಲ್ಯಾಪ್ಟಾಪ್ ಅಲ್ವೇನಾ? ಅಯ್ಯೋ ಆಯ್ತು ಸರ್, ನಂದೇ ಪರ್ಸು ನಂದೇ ಮೊಬೈಲ್ ಕೊಡ್ತೀನಿ, ಸರಿನಾ? ಈಗ ಏನ್ ಏನ್ ಮಾಡ್ಬೇಕಂದ್ರೆ ನಾನು ನಿಂತಿರ್ತೀನಿ, ನೀವು ಓಡಿ ನಾನು ಕಳ್ಳ ಕಳ್ಳ ಅಂತ ಕಿರಿಸ್ತೀನಿ. ಕರೆಕ್ಟ್ ನೋಡ್ಕೊಳ್ಳಿ ಸರ್. ಆಮೇಲೆ ನಾನ್ ನಿಂತ್ ಕರ್ಕೊಂಡು ಹೋಗ್ಬೇಕಾರೆ ನೀವ್ ಹಂಗೆ ಹೊಡೋದು ಸರ್. ಕಿಕ್ ನಮ್ಗೆ. ಸರಿ, ನೋಡ್ಕೊಂತೀನಿ. ಓಕೆ ಕೊಡ್ತೀನಿ. ಓಯ್ ನನ್ನ ಮೊಬೈಲ್ ಪರ್ಸು. ಕಳ್ಳ ಕಳ್ಳ ಕಳ್ಳ. ಅಷ್ಟೇ ಸರ್, ಬನ್ನಿ 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 ಸರ್. ಓಡ್ತಾನೆ ಅವನೇ ಅಂದ್ರೆ. ಅಯ್ಯೋ ಕಳ್ಳ ಮಗನೇ. ಕೂತ್ಕೊಳ್ಳಿ. ಇಲ್ಲಿ ಚೇರಲ್ಲಿ ಕೂತಿರ್ತೀರಾ. ಆಮೇಲೆ ಇವ್ನು ಲೂಸ್ ಮಾದವ್ರು ಬರ್ತಾರೆ. ಲೂಸ್ ಮಾದವ್ರು ಬಂದಾಗ ಕತ್ತಿ. ಈಗ ನೀವು ಕೂತಿರ್ತೀರಾ. ನೀವು ಕೂತಿರ್ತೀರ. ಹೇಳ್ರಿ. ಇಲ್ಲಿ ಕೂತಿರ್ತೀರಾ, ಇವನು ಕೂತಿರ್ತಾನೆ. ಕತ್ತಿ ಮೇಲೆ ಮೊಚ್ಚೆ ಇಟ್ಬಿಟ್ಟು ಡೈಲಾಗ್ ಹೇಳಿ ಸರ್. ಡೈಲಾಗು ಡೈಲಾಗ್ ಹೇಳಿ. ನೀವೇ ಹೇಳ್ಕೊಡಿ. ಇದೆಲ್ಲ ಬೇಕೇನ್ರು ನಿಮ್ಗೆ? ತಂದೆ ತಾಯಿ ಗಾಳಿ ಬೆಳಕು ಅಪ್ಪ ಅಮ್ಮ ಪೆನ್ ಹಿಡಿಯೋ ಕೈಯಲ್ಲಿ ಮಚ್ಚಿಟ್ಕೊಂಡು ಕೊಚ್ಚಾಕ್ತಿರೇನ್ರು? ಪ್ರಪಂಚದಲ್ಲಿ ಬದುಕೋದಕ್ಕೆ ಇದಕ್ಕೊಂದು ಕಾರಣ ಕೊಡಿ ಅಂತ ಹೇಳ್ರು. ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್. ಆ ಡೈಲಾಗ್ ಹೇಳಿ ಸರ್. ಅವನೇನಮ್ಮ ಸೂಪರು, ನಮ್ಮ ಗಿಲ್ಲಿ ಹೇಳ್ತಾನ ನೋಡಿ. ಇದೆಲ್ಲ ಬೇಕೇನ್ರು ನಿಮ್ಗೆ? ತಂದೆ ತಾಯಿ ಗಾಳಿ ಬೆಳಕು ಅಪ್ಪ ಅಮ್ಮ ಪೆನ್ ಹಿಡಿಯೋ ಕೈಯಲ್ಲಿ ಮಚ್ಚಿಟ್ಕೊಂಡು ಸಿಕ್ಸಿದ ಕಡೆ ಕೊಯ್ತೀರೇನ್ರು? ಬದುಕೋದಕ್ಕೆ ಒಂದು ಅರ್ಹತೆ ಹೇಳ್ರಿ. ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್. ಹೇಳಿ ಸರ್. ನೀನೇ ಹೇಳ್ಬಿಟ್ಟೆ. ತಂದೆ ತಾಯಿ ಗಾಳಿ ಬೆಳಕು. ಹೇಳೋ ಉದ್ದಾಯ್ತು. ಒಂಚೂರು ತುಂಡ ಮಾಡಿ ಸರ್. ತಂದೆ ತಾಯಿ ಗಾಳಿ ಬೆಳಕು. ಇನ್ನೊಂಚೂರು ತುಂಡ ಮಾಡಿ ಸರ್. ತಂದೆ ತಾಯಿ ಇನ್ನೊಂಚೂರು ತುಂಡ ಮಾಡಿ ಸರ್. ಇನ್ನೊಂಚೂರು ತುಂಡ ಮಾಡಿ ಸರ್. ತಾನೇ ಹೇಳಿದ್ಮೇಲೆ ಇನ್ನೇನು ಒಳ್ಳೇದಾಗಲ್ಲ. ಶ್ರೀವಲ್ಲಿ, ನಿನ್ನ ಹೆಸರು ಶ್ರೀವಲ್ಲಿ ಅಂತ. ನಾನೇ ಪುಷ್ಪರಾಜು. ಅಯ್ಯೋ, ಶ್ರೀವಲ್ಲಿ ಸ್ಪಂದನ ಅವರು ಹೇಳಿದ್ರು ವೇದಿಕೆ. ನೋಡು ಹೆಂಗ್ ಬರ್ತೀನಿ. ಎಲ್ಲ ಅವಮಾನಗಳಿಂದ ಎದ್ದು ಬರ್ತೀನಿ ಗಿಲ್ಲಿ. ಎದ್ದು ಬರ್ಬೇಡ. ಎದ್ದು ಬರೋ ಗ್ಯಾಪ್ ಅಲ್ಲಿ ಬಿದ್ದ್ಬಿಟ್ಟು. Here we go. ಗಾಡಿ ನೀರು ಹೂವು ಹಣ್ಣು ಎಂತದು ಇರ್ಲಿ ಬೀಡು. ಫಸ್ಟ್ ಪ್ಯಾಂಟ್ ಹಾಕೋ ಲೂಸು, ಆಮೇಲೆ ಮಾಡಿ ಬಿಡುವಂತ ರೀಸು. 500 ಕೊಟ್ಟು ನಾವು ರಿಚಾರ್ಜ್ ಮಾಡ್ಸೋದೆ ಎಂತಕ್ಕೆ? ಚಂಗ್ಲಾಟ ನೋಡಕ್ಕೇನ್ರೆ ಸ್ವಲ್ಪ ಡಿಸೆಂಟ್ ಆಗಿರ್ಬೇಕು ತಾನೆ. ಫಸ್ಟ್ ಪ್ಯಾಂಟ್ ಹಾಕೋ ಮಂಗೆ, ಸ್ವಲ್ಪ ಮರ್ಯಾದೆ ಉಳಿದ ಪೆಂಗೆ. ತಿಳಿದಿದ್ರೆ ನೀನ್ ಹಾಕಿರ್ಲಿಲ್ಲ ಹಿಂಗೆ. ಇನ್ಸ್ಟಾಗ್ರಾಮ್ ಅಂದ್ರೆ ಕಾರಣ ವೆಬ್ಸೈಟ್ ಅಲ್ಲ. ಬಾಡಿನ ಕನ್ಫ್ಯೂಸ್ ಮಾಡ್ಬಿಡ್ತಿರಲ್ಲ. ಈ ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ 3 ತರ ಇರುತ್ತೆ. ವಿಧ ನಂಬರ್ 1 ಟ್ರೆಡಿಷನಲ್, 2ನೇದು ಮಾಡರ್ನ್, 3ನೇದು ನಾವು ಮಾಡರ್ನ್ ಆಗಿ ಇದೀವಿ ಅಂತ ತೋರ್ಸ್ಕೊಳಕ್ ಹೋಗುವಂತವ್ರು. ಅವ್ರು ಇವರೇನೇನೆ 3rd ಕ್ಯಾಟಗರಿ ಸೇರಿರುವಂತ 3rd ಕ್ಲಾಸ್ ಜನಗಳು. ಏನು ಅಂತ ಅಂದ್ರೆ ಈ ಮಾಡರ್ನ್ ಆಗಿರೋ ಡ್ರೆಸ್ ನ ನೋಡ್ಬೋದು, ಆದ್ರೆ ಈ ಮಾಡರ್ನ್ ಆಗಿ ಇದೀವಿ ನಾವು ಸಮಾಜದಲ್ಲಿ ತೋರ್ಸ್ಕೊಳಕ್ ಹೋಗ್ತಾರಲ್ಲ, ಅವ್ರು ಯಾವಾಗ್ಲೂ ಇನ್ನೂ ಸ್ವಲ್ಪ ಏನೋ ತೋರಿಸ್ಬೇಕೇನೋ, ಇನ್ನೂ ಸ್ವಲ್ಪ ಮೇಲೆ ಎತ್ತಬೇಕೇನೋ, ಇನ್ನೂ ಸ್ವಲ್ಪ ಏನೋ ಬಿಚ್ಚಬೇಕೇನೋ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇದ್ ಬಿಡ್ತಾರೆ. ಇವ್ರು ಆಡೋ ಈ ಚಿಲ್ಡ್ರೆ ಚೆಂಗ್ಲಾಟಗಳನ್ನ ನೋಡ್ಕೊಂಡಾದ್ಮೇಲೆ ಏನು ಹೇಳಕ್ ಆಗಲ್ಲ. ಅವ್ರು ಯಾವ ತರ ಬೇಕಾದ್ರೂ ರೀಲ್ಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಾವು ನೋಡೋ ದೃಷ್ಟಿಕೋನ ಸರಿ ಮಾಡ್ಕೋಬೇಕು ಗಂಡು ಮಕ್ಳಾಗ, ಗೊತ್ತಾಯ್ತಾ? ಅದಕ್ಕೆ PVR ಅಲ್ಲಿ ದೇಪ್ಕೊ ಬಂದಿರೋ 3D ಗ್ಲಾಸ್ ಹಾಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಕಪ್ಪು ಕಾಣಿಸ್ಲಿ ಅಂತ. ಏ ಚೇತು ಬಾರ, ಅಲ್ಲಿ ಪಚ್ಚಿಗೆ ಯಾರೋ ಹೊಡಿತಿದ್ದಾರ. ಹೋಗು 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 ಬೇಗ.
A few moments later. ನಾನೇ ಬೇಕು ಅಂತ ಇಟ್ಕೊಳಂಗ ಆಗೋಯ್ತಲ್ಲ. ನಿಂತ್ಕೋದು ಅದು ಇಲ್ಲಿ ನೋಡು ಕಾವ್ಯ, ಇಲ್ಲಿ ನೋಡು ಅವ್ನು ಇದು ನೋಡು ಗಂಭೀರ ಇರುತ್ತೆ ನೋಡು. ಕಬ್ಬು ಎಷ್ಟ್ ಚೆನ್ನಾಗಿದೆ ಅಲ್ವಾ ಸರ್? ತುಂಬಾನೇ ಚೆನ್ನಾಗಿದೆ. ಹೋಗ್ರ ಮರ ಒಂದ್ ನೋಡ ಏನ್ ಸರ್ ನೀವ್ ಹಿಂಗ್ ಮಾತಾಡ್ತೀರಾ? ಅಲ್ರಿ ಹೋಗಿ ನನ್ ಕಂಪ್ಯೂಟರ್ ಅರ್ಥ ನೀವು ಹೋಗಿಲ್ಲ ಸರ್, ಯಾವಾಗೋ ಒಂದ್ ಟೈಮ್ ಕಾಲೇಜಲ್ಲಿ ಹೋಗಿದ್ದೆ ಅನ್ಸುತ್ತೆ, ಅಷ್ಟು ನೆನ್ಪಿಲ್ಲ. ಅದಕ್ಕ ನಿಮ್ಗೆ ಕಾಣ್ಬಿಟ್ಟ ನಿಮ್ನ. ಏನಂದ್ರಿ ಸರ್? ಎಲ್ಲಿ ಬರ್ರಿ ಲೇಟ್ ಆಗಿ ಹೋಗ್ಬಿಡ್ರಿ ಬರ್ಬಿಡೋಣ ಬರ್ರಿ. ನಡೀರಿ ಸರ್. ಇನ್ನೊಂದು ಗೊತ್ತಿಲ್ಲ ನೋಡ್ರಿ ನಿಮ್ಗೆ, ಏನ್ ಸರ್? ಕಂಪನಿ ಪಡ್ದಾಗ ಹೋದ್ರಿ ಹಾ ಸರ್. ಒಂದ್ ರೂಮ್ನಾಗ ಹೋದಂಗೆ. ಸರ್ ನಾವು ಗಾಡಿನ ಓಡಿಸ್ತಾ ಇರ್ಲಿಲ್ಲ, ಹಿಂಗ್ ಕಾಲಲ್ಲಿ ಹಿಂಗ್ ತಳ್ಕೊಂಡು ಹೋಗ್ತಾ ಇದ್ದಿದ್ದು. ಸರ್ ನಮ್ಮಪ್ಪ ಹಾಸ್ಪಿಟಲ್ I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me. ಡ್ರಾಪ್ ಮಾಡ್ಬೇಕಾ ಸರ್? ಹೇಳಿಯ ಸರ್, ಬನ್ನಿ ಸರ್. ನಾನು ಹೇಳಿಲ್ಲ ಸರ್, ಡಬಲ್ಸ್. ನೀವು ಗಾಡಿ ತಗೊಂಡೋಗಿ ಸರ್. ಗಾಡಿಗೆ ಸರ್ ಅಲ್ಲಿ ನೋಡಿ 20 ಜನ ಹೆಲ್ಮೆಟ್ ಹಾಕೊಳ್ಳದೆ ಬರ್ತಾ ಇದಾರೆ. ಓಯ್ ಬಸ್ ಕಂಡ್ರ ಅದು ಸರ್ ನಮ್ಮ ಹತ್ರ ಬರೀ 200 ರೂಪಾಯಿ ಇದೆ ಸರ್. ನಮ್ಮ ಅಪ್ಪನ ಹಾಸ್ಪಿಟ್ಲ್ ಬಿಲ್ ಕಟ್ಟಬೇಕು, ಇವನಿಗೆ ಬೇರೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ ಸರ್. ನಾನು ನಿಜ ಹೇಳ್ಬಿಡ್ತೀನಿ ಸರ್. ಏಯ್ ಪ್ಲೀಸ್ ಕೊಡು, ಬೇಡವೋ. ಸುಮ್ಮನೆ ಇರೋ, ನಾವು ನಿಜ ಹೇಳಿದ್ರೆ ಅವ್ರು ಬಿಡ್ತಾರೆ ಸರ್. ಇವತ್ತು ನಮಗೆ ಟೆಸ್ಟ್ ಇದೆ ಸರ್. ಅಯ್ಯೋ ಹೌದಾ? ಸರಿ ರೆಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಯ್ ಯಾವ ಟೆಸ್ಟು? ಇಂಡಿಯಾ ಆಸ್ಟ್ರೇಲಿಯಾ. ಇದ್ರೆ ಸರ್ ನೀವು ಎಕ್ಸರ್ಸೈಸ್ ಒಂದು ಅಣ್ಣ ಥ್ರೆಡ್ಮಿಲ್ ರನ್ನಿಂಗ್ ಮಾಡ್ತಾ ಇದ್ದೀನಿ. ನಾನು ಹೇಳುದು ಮಾಡೋಣ, ಅವೆಲ್ಲ ಮಾಡಿದ್ರ ಕರಗಲ್ಲ ನೀನು. ಸರಿ ಆಯ್ತು ಅನ್ಬಿಟ್ಟು ಆಮೇಲೆ ಸೈಕಲ್ ಹೊಡಿಕ್ ಹೋದೆ. ಅವೆರಡೇ ಈಜಿ ಇದ್ದವು ನನಗೆ. ಥ್ರೆಡ್ಮಿಲ್ ಸೈಕಲ್ ಹೊಡಿದ್ದು ನಾವು ನಿಧಾನಕ್ಕೆ ಬೇಕಾದ್ರೆ ಸೆಟ್ ಮಾಡ್ಕೊಂಡು ಜಾಲಿಯಾಗಿ ವಾಕಿಂಗ್ ಮಾಡ್ತಾ ಇರ್ಬೋದು. ಮಾಡ್ದಂಗೂ ಇರ್ತದೆ, ದುಡ್ಗೂ ಮೋಸ ಆಗಲ್ಲ. ಅಲ್ಲಿ ಯಾವನ್ ಡಂಬಲ್ಸ್ ಎತ್ತಕ್ಕೆ ಹೋಗಿ ಅದ್ಗಿದ ಮೇಲೆ ಬಿದ್ದು ಯಾಕೆ ಬೇಕು ಅಂತ ನೀರ್ ಹೇಳ್ತಿರ್ತೀಯಲ್ಲ, ಆಂಟಿ ವಯಸ್ಸಾದವ್ರು ವಾಕಿಂಗ್ ಮಾಡಕ್ ಹೋಗ್ತಾರೆ ಪಾರ್ಕ್ ಅಲ್ಲಿ ಅಂತ, ಅದನ್ನ ಮಾಡದೆ ಬಂದು ಥ್ರೆಡ್ಮಿಲ್ ಮತ್ತೆ ಸೈಕ್ಲಿಂಗ್ ಮಾಡೋದು ಅವ್ರ ಮಾಡೋದನ್ನ ನೀನ್ ಮಾಡಿದ್ಯಲ್ಲ. ನಿನ್ ಪ್ರಕಾರ ಎಕ್ಸರ್ಸೈಸ್ ಅಲ್ವಾ ಅದು? ಥ್ರೆಡ್ಮಿಲ್ ಸುಮ್ಮನೆ ಇಕ್ಕಿದಾರ, ವಯಸ್ಸಾದವ್ರಿಗೆ ಇಕ್ಕಿದಾರ. ಕುತ್ಕೋ ಸುಮ್ಮನೆ, ಯಾಕೆ ಕೊಟ್ರು? ಥ್ರೆಡ್ಮಿಲ್ ಮಾಡ್ಬಿಟ್ಟು ಹಿಂಗ್ ಬಂದಂತೆ ನಡ್ಕೊಂಡು ಆಚೆ ಕಡೆ. ಫಸ್ಟ್ ಟೈಮ್ ಜಿಮ್ಗೆ ಹೋದಾಗ ಅಲ್ಲಿ ಹೊರಗಡೆ ಬರ್ಬೇಕಾರ ಲುಕ್ಕೆ ಬೇರೆ ಇರ್ತದೆ. ಏನೋ ಸಾಧಿಸ್ಬಿಟ್ಟಿದೀನಿ ಅನ್ನೋ ಫೀಲು. ಪಕ್ಕದಲ್ಲಿ ತೇಜಸ್ ಕಾಣಿಸ್ತಾ ಇರುತ್ತೆ. ಒಂದ್ 7 ದಿನ ಕಂಟ್ರೋಲ್ ಮಾಡಿದೆ. ಇವಳು ಬೇರೆ ಬಂದ್ಲಾ? ಡುಮಾ ಹೊರಗಡೆ ಶ್ವೇತಾ ಬಂದೇಳೆ, ಹೋಗಿ ಡೋರ್ ಓಪನ್ ಮಾಡು. ನಾನು ಇದೀನ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳು. ನಾನು ಇದೀನಿ ಅಂತ ಅಂದ್ರೆ ಒಳಗಡೆ ಬಂದು ಕುಂತ್ಬಿಡ್ತಾಳೆ. ಆಮೇಲೆ ಅವ್ರ ಹಂಗಕ್ಕ ಇವ್ರ ಹಂಗಕ್ಕ ಅದಕ್ಕ ಇದಕ್ಕ ಸುಮ್ನೆ ತಲೆ ತಿಂತಾಳೆ. ನಂಗೆ ಅಷ್ಟೊಂದು ಟೈಮ್ ಇಲ್ಲ. ಬಾ ಹೇಳ್ ಬಾ. ಸರಿ. ಹಾ ಶ್ವೇತಾ ಅವ್ರೆ, ನನ್ನ ಹೆಂಡತಿ ಇದ್ದಾಳೆ, ಮನೇಲಿ ಇದ್ದಾಳೆ, ಕಿಚನ್ ಅಲ್ಲಿ ಇದ್ದಾಳೆ. ಏಯ್, ನಾನು ನಿನಗೆ ಏನಂದೆ? ನಾನು ಇದೀನಿ ಅಂತ ಹೇಳ್ಬೇಡ. ನಾನು ಇದೀನಿ ಅಂತ ಅಂದ್ರೆ ಒಳಗಡೆ ಬರ್ತಾಳೆ ಅಂತ ಹೇಳ್ದೆ ತಾನೆ? ಇಲ್ಲ ಅಂದ್ರೂ ಬರ್ತಾಳ ಒಳಗಡೆ.
ನೋವಿದೆ ಯಾಕೆ ಭಗವಂತ? ಗಲ್ಲದ ಪೂರಿ ಹೊಳ್ಳಿ ನೋಡಬ್ಯಾದ ಕರಿ ಮಾರಿ ಕಟ್ ಮಾಡು